ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ರೀತಿ ಸ್ಟವ್ ಮೇಲೆ ಇಕ್ಕಿ ಸಣ್ಣದಾಗಿ ಹುರ್ಕೊಳ್ಳಿ. ಆ ಒಂದು ಬೇಳೆ ಕೆಂಪೊತ್ತಾಗೋ ರೀತಿ ಹುರ್ಕೊಳ್ಳಿ. ಮತ್ತು ಮೆಣಸಿನ್ಕಾಯಿನ ಹುರ್ಕೊಂಡಿಟ್ಕೊಳ್ಳಿ. ನೀವು ಎಷ್ಟು ಪ್ರಮಾಣ ಚಟ್ನಿ ಮಾಡ್ತಾ ಇದ್ದೀರಿ ಅದ್ರ ಮೇಲೆ ಬಿಟ್ಕೊಂಡು ನೀವು ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಕಡಲೆಬೇಳೆ ಈ ರೀತಿ ಕೆಂಪಗಾಗಬೇಕು, ಅಲ್ಲಿ ತನಕ ನೀರು ಹಾಕಿ ಇಟ್ಕೊಳ್ಳಿ. ಈಗ ಜಾರ್ ತಗೊಳ್ಳಿ, ಜಾರ್ಗೆ ಹುರಿದಿಟ್ಟಿರುವಂತಹ ಕಡಲೆಬೇಳೆನ ಹಾಕಿ ಕಾಯಿ ಹಾಕಿ ತುರಿದಿಟ್ಕೊಂಡಿರುವಂಥದ್ದು. ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ತಗೊಳ್ಳಿ.